ನಮಸ್ತೆ. ಮನುಜ ಕುಲವೊಂದು ಒಬ್ಬನಿನ್ನೊಬ್ಬನಂತಿಲ್ಲ, ತನು ಅಂಗಗಳೊಂದೊಂದು ರೂಪಗುಣ ಬೇರೆ. ಮನದೊಳ್ ಒಬ್ಬೊಬ್ಬನದೊಂದೊಂದು ಪ್ರಪಂಚವು, ಇಂತನು ವೇಕದೊಳ್ ಬಹುಳ ಮಂಕುತಿಮ್ಮ. ಹೌದು, ಮಾನವ ಕುಲ ಒಂದೇ, ಆದರೆ ಒಬ್ಬನು ಇನ್ನೊಬ್ಬನಂತಿಲ್ಲ ಅನ್ನುವುದು ಅಷ್ಟೇ ಸತ್ಯ ಅಲ್ಲವೇ? ಒಮ್ಮೆ ಒಬ್ಬ ಬಾಲಕ ಗುರುವಿನಲ್ಲಿಗೆ ವಿದ್ಯೆ ಕಲಿಯಲು ಬಂದ. ಅವನು ಗುರುವಿನಲ್ಲಿ ಕೇಳುತ್ತಾನೆ, ನಾನು ನಿಮ್ಮನ್ನು ಹೇಗೆ ಕಾಣಲಿ, ಏನೆಂದು ಕರೆಯಲಿ? ಗುರು ಎನ್ನಲೆ, ಯಜಮಾನ ಎನ್ನಲೆ, ಅಧ್ಯಾಪಕ ಎನ್ನಲೆ, ತಂದೆ ಎನ್ನಲೆ, ಅಲ್ಲ ದೇವರು ಎನ್ನಲೆ ಎಂದು. ಆಗ ಗುರುಗಳು ಹೇಳುತ್ತಾರೆ, ಮಗುವೇ, ನೀನು ನನ್ನನ್ನು ಹೇಗೆ ಬೇಕಾದರೂ ಕಾಣು, ಇಷ್ಟ ಬಂದ ಹಾಗೆ ಕರಿ. ಗುರು ಎಂದರೆ ನೀನೊಬ್ಬ ಶಿಷ್ಯನಾಗುವೆ, ಅಧ್ಯಾಪಕ ಎಂದರೆ ನೀನೊಬ್ಬ ವಿದ್ಯಾರ್ಥಿಯಾಗುವೆ, ಯಜಮಾನ ಅಂದರೆ ನೀನೊಬ್ಬ ಸೇವಕನಾಗುವೆ, ತಂದೆ ಎಂದರೆ ನೀನು ಮಗನಾಗುವೆ, ದೇವರು ಅಂದರೆ ನೀನು ಭಕ್ತನಾಗುವೆ. ಏಕೆಂದರೆ ಇದೆಲ್ಲವೂ ನಡೆಯುವುದು ನಿನ್ನಲ್ಲಿ, ನಿನ್ನ ಆಲೋಚನೆಗಳಲ್ಲಿ, ನಿನ್ನ ಮನಸ್ಸಿನಲ್ಲಿ ಮತ್ತು ನಿನ್ನ ಚಿಂತೆಗಳಲ್ಲಿ. ಇದು ನನ್ನನ್ನೇನು ಬಾಧಿಸದು ಎಂದು. ಸ್ನೇಹಿತರೆ, ನಾವು ಯಾವಾಗಲೂ ಇನ್ನೊಬ್ಬರ ದೃಷ್ಟಿಯಲ್ಲಿ ನಾವು ಹೇಗಿರುತ್ತೇವೆ ಎಂದು ಯೋಚಿಸುತ್ತೇವೆ. ಗುರುವಿನಲ್ಲಿ ಶಿಷ್ಯನು ಹೇಗೆ ಕಾಣಲಿ ಎಂದು ಕೇಳಿದ ಹಾಗೆ, ನಾವು ಬೇರೆಯವರನ್ನು, ಸುತ್ತಮುತ್ತ ಇರುವವರನ್ನು ಹೇಗೆ ಕಾಣಬೇಕು ಅನ್ನುವುದು ನಮ್ಮ ಒಳ್ಳೆಯತನವನ್ನು ಅವಲಂಬಿಸಿದೆ. ಹಾಗಾಗಿ ನಾವು ಬೇರೆಯವರ ದೃಷ್ಟಿಯಲ್ಲಿ ಹೇಗೆ ಕಾಣುತ್ತೇವೆ ಅನ್ನುವ ಯೋಚನೆಯನ್ನು ಬಿಟ್ಟು, ನಮ್ಮ ಸುತ್ತಮುತ್ತ ಇರುವುದರಲ್ಲಿ ಒಳ್ಳೆಯತನವನ್ನು ಕಾಣಲು ಪ್ರಯತ್ನ ಪಟ್ಟದ್ದೇ ಆದರೆ ಈ ಬದುಕೇ ಬಂಗಾರ. ಧನ್ಯವಾದಗಳು.